Hello everyone, welcome back to Learn with Maktoum. So in the last video, we have finished the module 3, that is control structures, where we have studied decisions control structures, looping control structures. ಹೌದಾ? So ಇವತ್ತು ನಾವು ನೆಕ್ಸ್ಟ್ ಮಾಡ್ಯೂಲ್ ಶುರು ಮಾಡೋಣ್ರಿ, ದಟ್ ಈಸ್ ಅರೇಸ್. ಅರೇಸ್ ಇಸ್ ದ ಫೋರ್ತ್ ಮಾಡ್ಯೂಲ್. ಅದರಲ್ಲಿ ಇವತ್ತು ನಾವು ಒನ್ ಡೈಮೆನ್ಷನಲ್ ಮತ್ತೆ ಮಲ್ಟಿ ಡೈಮೆನ್ಷನಲ್ ಅರೇಸ್ ಅನ್ನೋ ಕಾನ್ಸೆಪ್ಟ್ ನ ನೋಡೋಣ್ರಿ. So let us start the video. In the previous modules, we learned how to store values using variables. So ಹಿಂದಿನ ವಿಡಿಯೋಸ್ ಅಲ್ಲಿ ನಾವು ನೋಡಿದಂಗೆ ವೇರಿಯೇಬಲ್ಸ್ ನಾವು ಕಲ್ತಿದ್ವಿ ಹೌದಾ. ನಾವೇನ್ ಬರೀತಿದ್ವಿ ಅಲ್ಲಿ ಇಂಟ್ x ಈಕ್ವಲ್ಸ್ ಟು 10 ಹೌದ್ರಿ. ಫ್ಲೋಟ್ ಮಾರ್ಕ್ಸ್ ಈಕ್ವಲ್ಸ್ ಟು 75.3 ಈ ರೀತಿ ನಾವು ವೇರಿಯೇಬಲ್ಸ್ ನ ಬರಿತಿದ್ವಿ ಹೌದಾ. But imagine that we need to store the marks of 100 students. So if we consider to add the marks of 100 students, how many variables I need to create? I need to create like m1, m2, m3, m4 ಈ ರೀತಿನ 100 variables create ಮಾಡಬೇಕ್ರಿ ಹೌದಾ. So creating 100 separate variables would be difficult, right? See ಅದರ ಸಲುವಾಗಿ ನಮಗೆ it provides powerful feature called an array. ಸಿ ಏನ್ ಮಾಡ್ತೈತ್ರಿ, ಈ ಒಂದು ನಮ್ದು ಡಿಫಿಕಲ್ಟಿ ಏನೈತಲ್ಲ ಲೈಕ್ 100 ವೇರಿಯೇಬಲ್ಸ್ ನ ಬರೆಯೋದನ್ನ ನಮಗೆ ಅದನ್ನ ಈಸಿ ಮಾಡ್ಲಿಕ್ಕೆ ಅಂತ ಹೇಳಿ ಅರೇ ಅನ್ನೋ ಒಂದು ಫೀಚರ್ ನ ಇಂಟ್ರೊಡ್ಯೂಸ್ ಮಾಡ್ತದೆ. ಸೊ ಅರೇದಲ್ಲಿ ನಾವು ಏನ್ ಮಾಡ್ಬೋದಪ್ಪ ಅಂದ್ರೆ, ಅರೇ ಅಲೌಸ್ ಅಸ್ ಟು ಸ್ಟೋರ್ ಮಲ್ಟಿಪಲ್ ವ್ಯಾಲ್ಯೂಸ್ ಆಫ್ ದ ಸೇಮ್ ಡೇಟಾ ಟೈಪ್ ಯೂಸಿಂಗ್ ಅ ಸಿಂಗಲ್ ನೇಮ್. ಸೊ ಒಂದೇ ವೇರಿಯೇಬಲ್ ಒಂದೇ ನೇಮ್ ಇಂದ ನೀವು ಮಲ್ಟಿಪಲ್ ವ್ಯಾಲ್ಯೂಸ್ ನ ಸ್ಟೋರ್ ಮಾಡ್ಬೋದು ಆಫ್ ಸೇಮ್ ಡೇಟಾ ಟೈಪ್. ಇದು ಇಂಪಾರ್ಟೆಂಟ್ ರೀ. ಸೇಮ್ ಡೇಟಾ ಟೈಪ್ ಅಂತ ಅಂದ್ರೆ ನೀವು ಫಾರ್ ಎಕ್ಸಾಂಪಲ್ ಇಫ್ ಐ ಸೇ ಮಾರ್ಕ್ಸ್, ಸೊ ಅರೇನ ನಾವು ಸ್ಕ್ವೇರ್ ಬ್ರಾಕೆಟ್ ಅಲ್ಲಿ ಬರಿತೀವ್ರಿ. ಸೊ ಅದರಲ್ಲಿ ನಾವು ಸ್ಟೋರ್ ಮಾಡಬಹುದು. ಸೊ ಈ ರೀತಿ ನಾವು ಮಲ್ಟಿಪಲ್ ವ್ಯಾಲ್ಯೂಸ್ ನ ಸ್ಟೋರ್ ಮಾಡಬಹುದು ಆಫ್ ಸೇಮ್ ಟೈಪ್. ಇಂಟೀಜರ್ ಅಂತ ಸ್ಟೋರ್ ಮಾಡಬಹುದು, ಅದೇ ರೀತಿ ನೀವು ಫ್ಲೋಟ್ ಅನ್ನು ಸ್ಟೋರ್ ಮಾಡಬಹುದು. ಸೊ ಆಫ್ ದ ಸೇಮ್ ಟೈಪ್ ನೀವು ವೇರಿಯೇಬಲ್ಸ್ ನ ಸ್ಟೋರ್ ಮಾಡಬಹುದು. ಸೊ ನಮಗೆ ಅರೇಸ್ ಯಾಕೆ ಬೇಕಪ್ಪ ಅಂತಂದ್ರೆ, ಕನ್ಸಿಡರ್ ಇದೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸಪೋಸ್ ವಿ ವಾಂಟ್ ಟು ಸ್ಟೋರ್ ಮಾರ್ಕ್ಸ್ ಆಫ್ 5 ಸ್ಟೂಡೆಂಟ್ಸ್. ಸೊ 5 ಜನದ್ದು ಮಾರ್ಕ್ಸ್ ಸ್ಟೋರ್ ಮಾಡ್ಬೇಕಪ್ಪ ಅಂತಂದಾಗ ವಿತೌಟ್ ಅರೇ ಏನ್ ಮಾಡ್ಬೇಕಾಗುತ್ತ್ರಿ, ನಾನು ಮಾರ್ಕ್ 1, ಮಾರ್ಕ್ 2, ಮಾರ್ಕ್ 3, ಮಾರ್ಕ್ 4, ಮಾರ್ಕ್ 5. ಸೊ 5 ವೇರಿಯೇಬಲ್ ಕ್ರಿಯೇಟ್ ಮಾಡ್ಬೇಕ್ರಿ. ಇದು ಬರೀ ಏನಾಯ್ತು 5 ಸ್ಟೂಡೆಂಟ್ಸ್ ಇದ್ದು. ಬಟ್ ಇದೇ ರೀತಿ 100 ಸ್ಟೂಡೆಂಟ್ಸ್ ಇದ್ದು ಅಂತಂದ್ರೆ 100 ವೇರಿಯೇಬಲ್ಸ್ ಕ್ರಿಯೇಟ್ ಮಾಡ್ಬೇಕು ನಾನು ಹೌದಾ. ಸೊ ಇಲ್ಲಿ ನಮಗೆ 5 ಡಿಫ್ರೆಂಟ್ ವೇರಿಯೇಬಲ್ ನೇಮ್ಸ್ ಬೇಕು. 100 ಸ್ಟೂಡೆಂಟ್ಸ್ ಆದ್ರೆ 100 ಡಿಫ್ರೆಂಟ್ ವೇರಿಯೇಬಲ್ಸ್ ಬೇಕು ನಮಗೆ. ಬಟ್ ಅದೇ ನಾವು ಅರೇ ಇಂದ ಏನ್ ಮಾಡ್ಬೋದಪ್ಪ ಅಂತಂದ್ರೆ, ವಿ ಕ್ಯಾನ್ ಜಸ್ಟ್ ಸೇ ದಟ್ ಇಂಟ್ ಮಾರ್ಕ್ಸ್ ಆಫ್ 5 ಅಂತ ಹೇಳೋದು. ಹೇಳಿದ್ಮೇಲೆ ಆಲ್ 5 ವ್ಯಾಲ್ಯೂಸ್ ಕ್ಯಾನ್ ಬಿ ಸ್ಟೋರ್ಡ್ ಯೂಸಿಂಗ್ ಒನ್ ಅರೇ ನೇಮ್. ಸೊ ಎಲ್ಲ 5 ವ್ಯಾಲ್ಯೂ ನಾವು ಇದ್ರೊಳಗನೆ ಸ್ಟೋರ್ ಮಾಡ್ಬಿಡ್ಬೋದು. ಯಾವ ರೀತಿ ಅಂತಂದ್ರೆ, ಮಾರ್ಕ್ಸ್ ಇದೆ ರೀ, ಅದ್ರ ಒಳಗಡೆ ನಾವು ಡೈರೆಕ್ಟ್ ಇವನ್ನ ವ್ಯಾಲ್ಯೂಸ್ ನ ಹಾಕ್ಬಿಡ್ಬೋದು. So this is why we need arrays to store multiple values in a single array. Okay. What is an array? An array is a collection of elements. It is a collection of elements of same data type. ಹೌದ್ರಿ, ಇದು ಅರೇ ಅಂತಂದ್ರೆ ಏನ್ರಿ, ಇದು ಕಲೆಕ್ಷನ್ ಆಫ್ ಎಲಿಮೆಂಟ್ಸ್ ರೀ. ಮಲ್ಟಿಪಲ್ ಎಲಿಮೆಂಟ್ಸ್ ಅನ್ನು ಸ್ಟೋರ್ ಮಾಡಬಹುದು. ಎಂತ ಎಲಿಮೆಂಟ್ಸ್ ಅಂತಂದ್ರೆ ಅವು ಸೇಮ್ ಡೇಟಾ ಟೈಪ್ ಇರಬೇಕು ಅಂತವನ್ನ ನಾವು ಸ್ಟೋರ್ ಮಾಡಬಹುದು. ಅಂಡ್ ದೇ ಆರ್ ಸ್ಟೋರ್ಡ್ ಅಂಡರ್ ಸಿಂಗಲ್ ನೇಮ್. ಒಂದ ನೇಮ್ ಇರ್ತೈತ್ರಿ ಅವಕ್ಕ. ಅವುಗಳನ್ನ ಆಕ್ಸೆಸ್ ಮಾಡೋದು ಹೆಂಗಪ್ಪ ಅಂದ್ರೆ ಅವಕ್ಕೆ ಇಂಡೆಕ್ಸ್ ಅಂತ ಇರ್ತೈತಿ. ಸೊ ಅದು ಇಂಡೆಕ್ಸ್ ಏನಂತ ನಾವು ನೋಡ್ತೀವಿ ಮುಂದೆ. ಸೊ ಇದು ಒಂದು ಎಕ್ಸಾಂಪಲ್ ರೀ. ಅರೇನ ಹೆಂಗ್ ಬರಿತೀವಪ್ಪ ಅಂತಂದ್ರೆ, ಡೇಟಾ ಟೈಪ್ ಫಾಲೋಡ್ ಬೈ ಅರೇ ನೇಮ್, ಬ್ರಾಕೆಟ್ ಅಲ್ಲಿ ನೀವು ಸೈಜ್ ಕೊಡ್ತೀರಿ, ಎಷ್ಟು ಸೈಜ್ ಅಂತ ಕೊಡ್ತೀರಿ. ಸೊ ದಿಸ್ ಈಸ್ ದಿ ಸಿಂಟ್ಯಾಕ್ಸ್ ಫಾರ್ ಯುವರ್ ಅರೇ ಡಿಕ್ಲರೇಷನ್. ಸೊ ಡೇಟಾ ಟೈಪ್ ಬರೀತೀರಿ, ಅರೇಗೆ ಒಂದು ನೇಮ್ ಕೊಡ್ತೀರಿ, ಬ್ರಾಕೆಟ್ ಒಳಗಡೆ ಎಷ್ಟು ಸೈಜ್ ಅಂತ ಬರೀತೀರಿ. ಸೊ ಇಲ್ಲಿ ಇಂಟ್ ಬಂದ್ಬಿಟ್ಟು ಈ ಎಕ್ಸಾಂಪಲ್ ಅಲ್ಲಿ ಇಂಟ್ ಇದು ಡೇಟಾ ಟೈಪ್ ರೀ. ಮಾರ್ಕ್ಸ್ ಅನ್ನೋದೇನು ಅರೇ ನೇಮು. 5 ಅನ್ನೋದೇನಪ್ಪ ಅಂದ್ರೆ ನಂಬರ್ ಆಫ್ ಎಲಿಮೆಂಟ್ಸ್. ಓಕೆ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅರೇ ನೋಡೋಣ. ಇಟ್ ಸ್ಟೋರ್ಸ್ ಮಲ್ಟಿಪಲ್ ವ್ಯಾಲ್ಯೂಸ್, ಕರೆಕ್ಟ್. ಎಲಿಮೆಂಟ್ಸ್ ಎಂತಾವ್ ಇರ್ಬೇಕಪ್ಪ ಅಂತಂದ್ರೆ ಸೇಮ್ ಡೇಟಾ ಟೈಪ್ ಇರಬೇಕು. ಎಲಿಮೆಂಟ್ಸ್ ಆರ್ ಆಕ್ಸೆಸ್ಡ್ ಯೂಸಿಂಗ್ ದಿ ಇಂಡೆಕ್ಸ್. ಅರೇ ಇಂಡೆಕ್ಸಿಂಗ್ ಸ್ಟಾರ್ಟ್ಸ್ ಫ್ರಮ್ 0.
ಸೊ ಇದು ನೆನಪಿರ್ಬೇಕು ನಿಮಗೆ, ಇಂಪಾರ್ಟೆಂಟ್ ರೀ. ಮ್ಯಾಥಮೆಟಿಕ್ಸ್ ಅಲ್ಲಿ ನಮ್ಮ ನಂಬರ್ ನಾವು ಶುರು ಅಂತಂದಾಗ 1 2 3 ಅಂತ ಶುರು ಮಾಡ್ಬಿಡ್ತೇವ್ರಿ. ಬಟ್ ನಮ್ಮ ಪ್ರೋಗ್ರಾಮಿಂಗ್ ಬಂದಾಗ ನಮ್ಮ ನಂಬರ್ ಯಾವಾಗಲೂ ಝೀರೋದಿಂದ ಶುರು ಆಕೈತಿ. ಸೊ ಇಂಡೆಕ್ಸಿಂಗ್ ಅಲ್ಲಿನೂ ಕೂಡ ನಮ್ದು ಫಸ್ಟ್ ಇಂಡೆಕ್ಸ್ ಝೀರೋದಿಂದ ಶುರು ಆಕೈತ್ರಿ. ಇದನ್ನ ನಾವು ಮುಂದೆ ನೋಡ್ತೀವಿ ಎಕ್ಸಾಂಪಲ್ ಸಹಿತ. Array elements are stored in contiguous memory location. Contiguous memory location ಅಂತಂದ್ರೆ ಕಂಟಿನ್ಯೂ ಆಗಿ ಅದು ಮೆಮರಿ ಲೊಕೇಶನ್ ಸ್ಟೋರ್ ಇರ್ತೈತೆ ರೀ. ಸೊ ಫಾರ್ ಎಕ್ಸಾಂಪಲ್ ಈ ರೀತಿ ಐತಪ್ಪ ಅಂದ್ರೆ 1001, 1002, 1003, 1004 ಇದಾಗಿ ಎಕ್ಸಾಂಪಲ್ ರೀ. ಓಕೆ, ಮೆಮರಿ ಲೊಕೇಶನ್ಸ್ ಗೆ. ಸೊ ಎಲಿಮೆಂಟ್ಸ್ ಏನಾಗ್ತಾವ್ರಿ, ಕಂಟಿನ್ಯೂಸ್ ಮೆಮರಿ ಲೊಕೇಶನ್ಸ್ ಅಲ್ಲಿ ಸ್ಟೋರ್ ಆಗ್ತಾವು. ಓಕೆ, ಸೊ ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ಅರೇ ಇಂಡೆಕ್ಸಿಂಗ್. ಸೊ ಈಗ ಫಾರ್ ಎಕ್ಸಾಂಪಲ್ ಇಂಟ್ ಮಾರ್ಕ್ಸ್ ಆಫ್ 5 ಇದೆ ಅಂತಂದ್ರೆ ಅರೇ ಕಂಟೈನ್ಸ್ 5 ಎಲಿಮೆಂಟ್ಸ್. ಎರೇದೊಳಗಡೆ ಎಷ್ಟು ಎಲಿಮೆಂಟ್ಸ್ ಇರ್ತಾವ್ರಿ, ಇಲ್ಲಿ 5 ಎಲಿಮೆಂಟ್ಸ್ ಇರ್ತಾವು. ಇಂಡೆಕ್ಸ್ ಏನಾಕೈತಪ್ಪ ಅಂತಂದ್ರೆ ಝೀರೋದಿಂದ ಶುರು ಆಕೈತಿ. ಸೊ ಇಂಡೆಕ್ಸ್ ಏನಕೈತ್ರಿ 0 1 2 3 4 ಎಲಿಮೆಂಟ್ಸ್ 5 ಇದಾವು, ಬಟ್ ಇಂಡೆಕ್ಸ್ ಏನಕೈತ್ರಿ 4 ಇರ್ತೈತಿ. 4 ಮಟನು ಇರ್ತೈತಿ. ಸೊ ಫಸ್ಟ್ ಇಂಡೆಕ್ಸ್ ಯಾವಾಗ್ಲೂ ನಮ್ದು 0 ಇರ್ತೈತ್ರಿ. ಲಾಸ್ಟ್ ಇಂಡೆಕ್ಸ್ ಏನಪ್ಪಾ ಅಂದ್ರೆ ಟೋಟಲ್ ಸೈಜ್ -1 ಇರ್ತೈತಿ. ಅಂದ್ರೆ ಇಲ್ಲಿ ಸೈಜ್ ಎಷ್ಟೈತ್ರಿ, 5 ಐತಿ. 5 - 1 = 4. ಹೌದಾ? ಸೊ ಲಾಸ್ಟ್ ಇಂಡೆಕ್ಸ್ ವಿಲ್ ಬಿ 4 ಹಿಯರ್. ದೆನ್ ಅದಕ್ಕೆ ಅದನ್ನ ಇಲ್ಲಿ ಮಾಡಿದೆ, ದೇರ್ ಫೋರ್ ಸೈಜ್ = 5 ಅಂತ ಹಾಕಿ ಮಾಡೈತ್ರಿ. ಈಗ ಎಲಿಮೆಂಟ್ಸ್ ಹೆಂಗೆ ಆಕ್ಸೆಸ್ ಮಾಡೋದಪ್ಪ ಅಂತಂದ್ರೆ, ಒಂದೇ ಎಲಿಮೆಂಟ್ ಹೆಂಗೆ ಆಕ್ಸೆಸ್ ಮಾಡೋದಪ್ಪ ಅಂದ್ರೆ ಅರೇ ನೇಮ್ ಅದ್ರದ್ದು ಇಂಡೆಕ್ಸ್ ಬರೀಬೇಕ್ರಿ. ಇಂಡೆಕ್ಸ್ ಏನೈತ್ರಿ ಅದ್ರದ್ದು 0 ಐತಿ. ಸೊ 0 ಮಾರ್ಕ್ಸ್ ಆಫ್ 0 ಅಂದ್ರೆ ಫಸ್ಟ್ ಎಲಿಮೆಂಟ್ ಆಕ್ಸೆಸ್ ಆಕೈತಿ. ಮಾರ್ಕ್ಸ್ ಆಫ್ 1 ಅಂದ್ರೆ ಸೆಕೆಂಡ್ ಎಲಿಮೆಂಟ್. ಮಾರ್ಕ್ಸ್ ಆಫ್ 2 ಅಂದ್ರೆ ಥರ್ಡ್ ಎಲಿಮೆಂಟ್. ಮಾರ್ಕ್ಸ್ ಆಫ್ 3 ಅಂದ್ರೆ ಫೋರ್ತ್ ಎಲಿಮೆಂಟ್. ಮಾರ್ಕ್ಸ್ ಆಫ್ 4 ಅಂದ್ರೆ ಫಿಫ್ತ್ ಎಲಿಮೆಂಟ್ ನ ಆಕ್ಸೆಸ್ ಮಾಡ್ತೀವಿ. ಸೊ ದಿಸ್ ಇಸ್ ಹೌ ವಿ ಆರ್ ಗೋಯಿಂಗ್ ಟು ಆಕ್ಸೆಸ್ ದ ಎಲಿಮೆಂಟ್ಸ್ ವಿತ್ ದ ಹೆಲ್ಪ್ ಆಫ್ index. So for an array of size n, valid indexes are 0 to n-1. ಈಗ ಫಾರ್ ಎಕ್ಸಾಂಪಲ್ ಸೈಜ್ ನಾವು 10 ಕೊಟ್ಟಿವಪ್ಪ ಅಂತಂದ್ರೆ ಅದ್ರ ಇಂಡೆಕ್ಸ್ ಎಲ್ಲಿಂದ ಇರ್ತೈತ್ರಿ, 0 to 9 ಇರ್ತೈತಿ. ದಟ್ ಈಸ್ n-1 ಇಂಡೆಕ್ಸ್ ಇರ್ತೈತಿ. ಕ್ಲಿಯರ್? ಅರೇ ಡಿಕ್ಲರೇಷನ್ ಯಾವ ರೀತಿ ಡಿಕ್ಲೇರ್ ಮಾಡ್ತೀವಿ, ಸಿಂಟ್ಯಾಕ್ಸ್ ನ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೆ. ಫಸ್ಟಿಗೆ ಡೇಟಾ ಟೈಪ್ ಇರ್ತೈತಿ, ಅರೇ ನೇಮ್ ಕೊಡ್ತೀರಿ ಮತ್ತೆ ಸೈಜ್ ಕೊಡ್ತೀರಿ. ಎಕ್ಸಾಂಪಲ್ ನೋಡ್ರಿ, ಮಾರ್ಕ್ಸ್ ಆಫ್ 5, ಫ್ಲೋಟ್ ಟೆಂಪರೇಚರ್ ಆಫ್ 10, ಕ್ಯಾರ್ ನೇಮ್ ಆಫ್ 20. ಈ ರೀತಿ ನಾವು ಡಿಕ್ಲೇರ್ ಮಾಡ್ತೀವಿ. ಇದನ್ನ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೆ ಹಿಂದಿನ ಸ್ಲೈಡ್ ಅಲ್ಲಿ. ಸೊ ಹೋಪ್ ಯು ಅಂಡರ್ಸ್ಟುಡ್. ಮುಂದೆ ಅರೇ ಇನಿಷಿಯಲೈಸೇಷನ್ ರೀ. ಈಗ ಡಿಕ್ಲೇರ್ ಮಾಡಿದ್ವಿ, ಇನಿಷಿಯಲೈಸೇಷನ್ ಮಾಡೋದು. ಇನಿಷಿಯಲೈಸೇಷನ್ ಅಂದ್ರೆ ಏನ್ರಿ, ವಿಲ್ ಅಸೈನ್ ಸಮ್ ವ್ಯಾಲ್ಯೂಸ್ ಟು ದ ಅರೇ. ಹೌ ಟು ಅಸೈನ್ ಸಮ್ ವ್ಯಾಲ್ಯೂಸ್ ಟು ದ ಅರೇ, ಲೆಟ್ ಸಿ. ಸೊ ಇಲ್ಲಿ ಬರ್ದಿದ್ದೇವೆ ನಾವು ಏನಂತ ಹೇಳಿ, ಮಾರ್ಕ್ಸ್ ಆಫ್ 5 = ಕರ್ಲಿ ಬ್ರೇಸಸ್ ಅಲ್ಲಿ ಬರ್ದಿದ್ದೀವಿ ಎಲಿಮೆಂಟ್ಸ್ ಅನ್ನ. ಓಕೆ, ಅದೇ ರೀತಿ ಇಲ್ಲಿ ನಾವು ಸೈಜ್ ಕೊಟ್ಟಿದ್ದೇವೆ. ಹೌದಾ? ಸೈಜ್ ಅನ್ನ ನಾವಿಲ್ಲಿ ಕೊಟ್ಟಿದ್ದೇವೆ. ಸೈಜ್ ನೀವು ಕೊಡ್ಲಿಲ್ಲ ಅಂದ್ರೂ ನಡೀತೈತೆ ರೀ. ಓಕೆ, ಇಫ್ ಯು ಆರ್ ನಾಟ್ ಗಿವಿಂಗ್ ದ ಸೈಜ್ ಆಲ್ಸೋ ಇಟ್ ಇಸ್ ಫೈನ್. ಇಟ್ ವಿಲ್ ಕನ್ಸಿಡರ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಆಸ್ ಇಟ್ ಸೈಜ್. ಎಷ್ಟು ಎಲಿಮೆಂಟ್ಸ್ ನೀವು ಕೊಡ್ತೀರಿ ಅದರದ್ದು ಸೈಜ್ ಕನ್ಸಿಡರ್ ಮಾಡ್ಕೋತೈತಿ. ಓಕೆ, ಅಥವಾ ನೀವು ಸೈಜ್ ಕೊಟ್ಟಿರಿ, ಎಲಿಮೆಂಟ್ಸ್ ಕಡಿಮೆ ಕೊಟ್ಟಿರಪ್ಪ ಅಂತಂದ್ರೂ ಕೂಡ ನಡೀತದೆ. ಇಲ್ಲಿ ನಾ ಸೈಜ್ 5 ಕೊಟ್ಟೇನೆ ಅಂತೇಳಿ ನಾ 5 ಎಲಿಮೆಂಟ್ಸ್ ಕೊಡಬೇಕು ಅಂತೇಳಿ ರೂಲ್ಸ್ ಇಲ್ಲ. ನೀವು ಎಷ್ಟು ಬೇಕಷ್ಟು ಎಲಿಮೆಂಟ್ಸ್ ಕೊಡ್ಬೋದು. ಬಾಕಿ ಎಲಿಮೆಂಟ್ಸ್ ಏನಕ್ಕಪ್ಪ ಅಂದ್ರೆ 0 ಇನಿಷಿಯಲೈಸ್ ಆಕೋ. ಅಂದ್ರೆ ಏನ್ರಿ, ಇದೀಗ 10 20 ಐತಿ, ಇನ್ನು ಎಷ್ಟು ಎಲಿಮೆಂಟ್ಸ್ ಬರ್ಬೇಕ್ರಿ, 3 ಎಲಿಮೆಂಟ್ಸ್ ಬರ್ಬೇಕು. ಸೊ 3 ಎಲಿಮೆಂಟ್ಸ್ ಏನಂತ ಕನ್ಸಿಡರ್ ಆಗ್ತಾವ್ರಿ, 0 ಅಂತ ಇನಿಷಿಯಲೈಸ್ ಆಕೇತಿ. ಓಕೆ, ದ ರಿಮೈನಿಂಗ್ ಎಲಿಮೆಂಟ್ಸ್ ಆರ್ ಇನಿಷಿಯಲೈಸ್ ಟು 0 ಫಾರ್ ದಿಸ್ ಇನಿಷಿಯಲೈಸೇಷನ್. ಸೊ ಈ ರೀತಿ ನಾವು ಪೂರ್ತಿ ಎಲಿಮೆಂಟ್ಸ್ ಇನಿಷಿಯಲೈಸ್ ಮಾಡ್ಲಿಲ್ದಾಗ ಎಷ್ಟು ಇನಿಷಿಯಲೈಸ್ ಮಾಡಿದೀವಿ ಅಷ್ಟು ಬಿಟ್ಟು ಬಾಕಿ ಎಲಿಮೆಂಟ್ಸ್ ಎಲ್ಲ ಏನಾಗ್ತಾವ್ರಿ, 0 ಆಗ್ತಾವು. ಲೆಟ್ ಅಸ್ ಸಿ ಹೌ ಟು ಆಕ್ಸೆಸ್ ದ ಅರೇ ಎಲಿಮೆಂಟ್ಸ್. ಇಂಡಿವಿಜುವಲ್ ಎಲಿಮೆಂಟ್ಸ್ ಆರ್ ಆಕ್ಸೆಸ್ಡ್ ಯೂಸಿಂಗ್ ಇಟ್ಸ್ ಇಂಡೆಕ್ಸ್. ಹೌದ್ರಿ, ಇಂಡೆಕ್ಸ್ ಮುಖಾಂತರ ನಾವು ಎಲಿಮೆಂಟ್ಸ್ ಅನ್ನ ಆಕ್ಸೆಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಈಗ ಇಂಟ್ ಮಾರ್ಕ್ಸ್ ಆಫ್ 5 ಅಂದ್ರೆ ಏನ್ರಿ, ಮಾರ್ಕ್ಸ್ ಅನ್ನೋದೊಂದು ಅರೇ ವಿಚ್ ಹ್ಯಾಸ್ 5 ಎಲಿಮೆಂಟ್ಸ್. ಯಾವ್ಯಾವು, 80 75 90 65 85. ಸೊ ಈಗ ಇಲ್ಲಿ ಏನ್ ಬರ್ತಾ ಇದೇನು, ಪ್ರಿಂಟ್ ಎಫ್ %d ಯಾಕೆ ಬರೆಯಂತೀವಪ್ಪ, ಬಿಕಾಸ್ ಇಟ್ ಇಸ್ ಅ ಇಂಟೀಜರ್. ಮಾರ್ಕ್ಸ್ ಆಫ್ 2, ಮಾರ್ಕ್ಸ್ ಆಫ್ 2 ಅಂತಂದ್ರೆ ಏನ್ ಪ್ರಿಂಟ್ ಆಕೈತ್ರಿ ಇಲ್ಲಿ, this is 80 is at 0, this is at 1, this is at 2. ಸೊ ಇಲ್ಲಿ ಏನ್ ಪ್ರಿಂಟ್ ಆಕೈತ್ರಿ, 90 ಪ್ರಿಂಟ್ ಆಗ್ತದ. ಡೋಂಟ್ ಗೆಟ್ ಕನ್ಫ್ಯೂಸ್ಡ್. 2 ಅಂದ್ರೆ ಎರಡನೇ ಪೊಸಿಷನ್ ಅಲ್ಲ. 2 ಅಂತಂದ್ರೆ ಇಂಡೆಕ್ಸ್ 2 ಒಳಗಡೆ ಯಾವ್ದಿದೆ. ಇಂಡೆಕ್ಸ್ ನಮ್ದು ಎಲ್ಲಿಂದ ಶುರು ಆಕೈತ್ರಿ, 0 ದಿಂದ ಶುರು ಆಕೈತಿ. ಸೊ 0 ದೊಳಗಡೆ 80 ಐತಿ, 1 ಒಳಗಡೆ 75 ಐತಿ, 2 ದಲ್ಲಿ 90 ಇದೆ, 3 ಅಲ್ಲಿ 65, 4 ಅಲ್ಲಿ 85. ಸೊ ಮಾರ್ಕ್ಸ್ ಆಫ್ 2 ಅಂತಂದ್ರೆ 90 ಪ್ರಿಂಟ್ ಆಗ್ತದ. ಸೊ ದಟ್ ಈಸ್ ಹೌ ಯು ಆರ್ ಗೋಯಿಂಗ್ ಟು ಆಕ್ಸೆಸ್ ದಿ ಅರೇ ಎಲಿಮೆಂಟ್ಸ್. ಅದೇ ರೀತಿ ನಾ ಇನ್ನೊಂದು ಎಕ್ಸಾಂಪಲ್ ಇನ್ನೊಂದು ಬರೀತೇನ್ರಿ, ಪ್ರಿಂಟ್ ಎಫ್ %d ಮಾರ್ಕ್ಸ್ ಆಫ್
4 ಬರ್ದ್ರೆ ಏನ್ ಪ್ರಿಂಟ್ ಆಕೈತ್ರಿ 85 ಪ್ರಿಂಟ್ ಆಗ್ತದ. ಅದೇ ನಾನು ಪ್ರಿಂಟ್ ಎಫ್ ಪರ್ಸೆಂಟೇಜ್ ಡಿ ಮಾರ್ಕ್ಸ್ ಆಫ್ 5 ಬರೆದ್ರೆ ಏನಾಕೈತ್ರಿ 5 ಬರೆದ್ರೆ ಏನಾಗುತ್ತೆ ದಿಸ್ ವಿಲ್ ಥ್ರೋ ಯು ಅ ಕಂಪೈಲರ್ ಎರರ್. ಒಂದು ಎರರ್ ಬರುತ್ತೆ ನಿಮಗೆ ಇಲ್ಲಿ, ಯಾಕಂದ್ರೆ ಇದು ಇಂಡೆಕ್ಸ್ ಔಟ್ ಆಫ್ ರೇಂಜ್ ಇದೆ, ರೈಟ್? ದಟ್ ಯು ಶುಡ್ ರಿಮೆಂಬರ್. ಕ್ಲಿಯರ್ ವಿತ್ ದಟ್? ಓಕೆ. ನೆಕ್ಸ್ಟ್, ಮಾಡಿಫೈಯಿಂಗ್ ಅನ್ ಅರೇ ಎಲಿಮೆಂಟ್. ಸೊ ಯಾವ ರೀತಿ ನಾವು ಮಾಡಿಫೈ ಮಾಡ್ಬೋದು ಅರೇ ಎಲಿಮೆಂಟ್ಸ್ ನ? ಅರೇ ಎಲಿಮೆಂಟ್ಸ್ ಕ್ಯಾನ್ ಬಿ ಮಾಡಿಫೈಡ್ ಜಸ್ಟ್ ಲೈಕ್ ನಾರ್ಮಲ್ ವೇರಿಯೇಬಲ್ಸ್, ಹೌದಾ? ನಾವಲ್ಲಿ ಏನ್ ಮಾಡ್ತಿದ್ವಿ, ಎಕ್ಸ್ ಈಕ್ವಲ್ಸ್ ಟು 5 ಬರಿತಿದ್ವಿ, ಮುಂದೆ ಇಂಟ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ 1 ಬರೆದ್ರೆ, ಸಾರಿ, ಎಕ್ಸ್ ಈಕ್ವಲ್ ಎಕ್ಸ್ ಪ್ಲಸ್ 1 ಬರೆದ್ರೆ ಎಕ್ಸ್ ಏನಾತ್ರಿ ಮಾಡಿಫೈ ಆಯ್ತು, ಹೌದಾ? ಸೇಮ್ ವೇ ನಾವು ಮಾಡಿಫೈ ಮಾಡ್ಬೋದು. ಮಾರ್ಕ್ಸ್ ಆಫ್ 5 ಅಂತಿದೆ, ಮಾರ್ಕ್ಸ್ ಇನಿಷಿಯಲೈಸ್ ಮಾಡಿದೇವಿ. ಈಗ ನಾ ಏನ್ ಮಾಡ ಅಂತೇಳಿ ಮಾರ್ಕ್ಸ್ ಆಫ್ 2 ಈಕ್ವಲ್ಸ್ ಟು 95 ಮಾಡ ಅಂತೇಳಿ. ಸೊ ಇಲ್ಲಿ ಏನಕ್ಕೈತ್ರಿ ಇದು 80 75 90 ಏನಕ್ಕಿದ್ರಿ 95 ಆಗ್ತದ, ಬಾಕಿಯು ಹಂಗೆ ಇರ್ತವು. ಸೊ ಮಾರ್ಕ್ಸ್ ಆಫ್ 2 ನ ನೀವು ಅಪ್ಡೇಟ್ ಮಾಡಿದ್ರಿ. ಓಕೆ. ನೆಕ್ಸ್ಟ್, ಸೊ ಈ ರೀತಿ ನಾವು ಮಾಡಿಫೈ ಮಾಡಬಹುದು ಎಲಿಮೆಂಟ್ಸ್ ನ. ಅರೇ ಮೆಮರಿ ಕಾನ್ಸೆಪ್ಟ್ ಇದನ್ನ ಸ್ವಲ್ಪ ನೋಡಿ ಹೇಗೆ ಅಂತೇಳಿ. ಸಪೋಸ್ ಇಂಟ್ ಎ ಆಫ್ 4 ಇದೆ ಅಂದ್ರೆ 4 ಎಲಿಮೆಂಟ್ಸ್ ಐತ್ರಿ, 4 ಎಲಿಮೆಂಟ್ಸ್ ಅದಾವ ಅರೇ ಒಳಗಡೆ. ಕನ್ಸೆಪ್ಚುಲಿ ಯಾವ ರೀತಿ ಸ್ಟೋರ್ ಆಗ್ತಾವ್ರಿ, ಅರೇ ನೇಮ್ ಏನು, ಎ ಇಸ್ ದಿ ಅರೇ ನೇಮ್. ಸೊ ಅದರಲ್ಲಿ ಸೊ ಇಂಡೆಕ್ಸ್ ನೋಡ್ರಿ, ಇಂಡೆಕ್ಸ್ 0ಗೆ 10 ಇರ್ತದ, ಇಂಡೆಕ್ಸ್ 1ಗೆ 20, ಇಂಡೆಕ್ಸ್ 2ಗೆ 30, ಇಂಡೆಕ್ಸ್ 3ಗೆ 40 ಇರ್ತೈತಿ. ಈ ಒಂದು ಎಲಿಮೆಂಟ್ಸ್ ಮೆಮೊರಿಯಲ್ಲಿ ಕಾಂಟಿಜಿಯಸ್ ಆಗಿ ಸ್ಟೋರ್ ಆಗಿರ್ತವು. ಅದರ ಅರ್ಥ ಏನಪ್ಪಾ ಅಂದ್ರೆ, ಕನ್ಸಿಡರಿಂಗ್ ಇಂಟ್ ಆಕ್ಯುಪೈಸ್ 4 bytes ಆನ್ ಅ ಪರ್ಟಿಕ್ಯುಲರ್ ಸಿಸ್ಟಮ್, ಕನ್ಸೆಪ್ಚುಯಲ್ ಅಡ್ರೆಸ್ ಮೈಟ್ ಲುಕ್ ಲೈಕ್, ಈಗ 4 bytes ಅದಂತ ತಿಳ್ಕೋರಿ. ಸೊ ಒಂದು ಇಂಟಿಜರು 4 byte ಇದೆ, 4 bytes ಇದೆ ಅಂತಂದ್ರೆ, ಸೊ ಸೇಫ್ 1000 ಮೆಮರಿ ಲೊಕೇಶನ್ ಒಳಗಡೆ 10 ಸ್ಟೋರ್ ಆಗೈತಿ. ಸೊ ಇದರಿಂದ 4 bytes ಅಂತಂದ್ರೆ 1 2 3 4, ಹೌದಾ? 1001 2 3 1000 ಇಂದ 4 bytes ಅಂತಂದ್ರೆ 1004 ಗೆ ಮುಗಿತದ. ಸೊ ನೆಕ್ಸ್ಟ್ 20 ಅಲ್ಲಿ ಸ್ಟೋರ್ ಆಕೈತಿ. ಅಂದ್ರೆ ಏನ್ರಿ 1000 1001 1002 1003 ಇವೇನ್ರಿ 4 bytes ಅದು. ಸೊ ಈ 4 bytes ಅಲ್ಲಿ ನಿಮ್ದು ಒಂದು ಇಂಟಿಜರ್ ಸ್ಟೋರ್ ಆಗ್ತದ. ಅದೇ ರೀತಿ ನೆಕ್ಸ್ಟ್ 1004 1005 1006 1007 ಅಲ್ಲಿ ನೆಕ್ಸ್ಟ್ ನಂಬರ್ ಸ್ಟೋರ್ ಆಗ್ತದ. ಸೊ 4 bytes ಗೆ ಒಂದೊಂದು ಕಂಟಿನ್ಯೂಸ್ ಅಂದ್ರೆ ಏನ್ರಿ, ಈ ರೀತಿ ಕಂಟಿನ್ಯೂಸ್ ಆಗಿ ಸ್ಟೋರ್ ಆಗಿರ್ತಾವ ಅಂತೇಳಿ ಅರ್ಥ. ನೆಕ್ಸ್ಟ್ 1008 ಗೆ 30, ನೆಕ್ಸ್ಟ್ 1012 ಗೆ 40, ಸೊ ಈ ರೀತಿ ನಿಮ್ದು ಎಲಿಮೆಂಟ್ಸ್ ಸ್ಟೋರ್ ಆಗಿರ್ತವು ಅರೇ ಒಳಗಡೆ, ಕಂಟಿನ್ಯೂ ಆಗಿ ಸ್ಟೋರ್ ಆಗಿರ್ತವು. ಸೊ ಅರೇಸ್ ಅಲ್ಲಿ ಟೈಪ್ಸ್ ಬರ್ತವ್ರಿ, ಅರೇಸ್ ಅಲ್ಲಿ ಟೈಪ್ಸ್ ಬರ್ತವ್. 1 ಡೈಮೆನ್ಷನಲ್ ಅಂತ ಹೇಳಿ, ಇನ್ನೊಂದು ಮಲ್ಟಿ ಡೈಮೆನ್ಷನಲ್ ಅಂತ ಹೇಳಿ. ಸೊ ನಾವು 1 ಡೈಮೆನ್ಷನಲ್ ಮತ್ತೆ 2 ಡೈಮೆನ್ಷನಲ್ ಅಷ್ಟೇ ಕಲಿಬೇಕು ಡೀಟೇಲ್ ಆಗಿ. ಸೊ ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ದಿ 1 ಡೈಮೆನ್ಷನಲ್ ಅರೇ. ಇಷ್ಟೋ ಮಟ್ಟ ನಾವ್ ಏನ್ ಬರ್ದಿವ್ರಿ ಅರೇಸ್ ಅವೆಲ್ಲ 1 ಡೈಮೆನ್ಷನಲ್ ಗೆ ಎಕ್ಸಾಂಪಲ್. And 1 dimensional array stores elements in a single sequence. ಸೊ ಒಂದೇ ಸೀಕ್ವೆನ್ಸ್ ಅಲ್ಲಿ ಅದು ಸ್ಟೋರ್ ಮಾಡ್ತೈತಿ. ಈ ರೀತಿ ಒಂದೇ ಒಂದು ಸಬ್ಸ್ಕ್ರಿಪ್ಟ್ ಇರ್ತೈತಿ ಅದಕ್ಕೆ. ಸೊ ಅದರಲ್ಲಿ ಒಂದೇ ಸೀಕ್ವೆನ್ಸ್ ಒಳಗಡೆ ನೀವು ನಂಬರ್ಸ್ ನ ಸ್ಟೋರ್ ಮಾಡ್ತೀರಿ. ಮಲ್ಟಿ ಡೈಮೆನ್ಷನಲ್ ಅರೇ ಅಂತಂದ್ರೆ, ಮಲ್ಟಿ ಡೈಮೆನ್ಷನಲ್ ಅರೇ ಇಸ್ ಅನ್ ಅರೇ ವಿತ್ ಮೋರ್ ದೆನ್ 1 ಡೈಮೆನ್ಷನ್. ಸೊ ಡೈಮೆನ್ಷನ್ ಅಂತಂದ್ರೆ ಇದರಿ ಏನ್ ಸಬ್ಸ್ಕ್ರಿಪ್ಟ್ ಇದೆಯಲ್ಲ, ಸೊ ಇದು ಇಂಥವು ಒಂದಕ್ಕಿಂತ ಹೆಚ್ಚಿಗೆ ಇದ್ರೆ ಅದಕ್ಕೆ ನಾವು ಮಲ್ಟಿ ಡೈಮೆನ್ಷನಲ್ ಅರೇ ಅಂತ ಕರಿತೀವಿ. ಸೊ ಮಲ್ಟಿ ಡೈಮೆನ್ಷನಲ್ ಅರೇದಲ್ಲಿ ಮೋಸ್ಟ್ ಯೂಸ್ ಮಾಡಿದ ಎಕ್ಸಾಂಪಲ್ ಯಾವ್ದಪ್ಪ ಅಂದ್ರೆ 2 ಡೈಮೆನ್ಷನಲ್ ಅರೇ. ಮೋಸ್ಟ್ ಕಾಮನ್ ಎಕ್ಸಾಂಪಲ್ ಇದು 2 ಡೈಮೆನ್ಷನಲ್ ಅರೇ. ಆ 2 ಡೈಮೆನ್ಷನಲ್ ಅರೇ ಏನೈತಲ್ರಿ, ಅದನ್ನ ನಾವು ಟೇಬಲ್ ತರ ಅಥವಾ ಮ್ಯಾಟ್ರಿಕ್ಸ್ ತರ ವಿಜುವಲೈಸ್ ಮಾಡ್ಕೋಬಹುದು. ಯಾಕಂದ್ರೆ ಸೊ ಫಾರ್ ಎಕ್ಸಾಂಪಲ್ ಎ ಆಫ್ 2 3 ಬರೆದ್ರೆ ಇದು 2 ಏನೈತಲ್ಲ, ಇದು ನಂಬರ್ ಆಫ್ ರೋಸ್, ಇದು ನಂಬರ್ ಆಫ್ ಕಾಲಮ್ಸ್. ನಂಬರ್ ಆಫ್ ಕಾಲಮ್ಸ್ ಇದ್ದಂಗ್ರೆ, ಅಂದ್ರೆ 2 ರೋಸ್ ಇರ್ತವು, ಅದರಲ್ಲಿ 3 ಕಾಲಮ್ಸ್ ಇರ್ತವೆ. ಅಂದ್ರೆ ಎಷ್ಟು ಎಲಿಮೆಂಟ್ ಸ್ಟೋರ್ ಆಗ್ಬೋದ್ರಿ, 6 ಎಲಿಮೆಂಟ್ ಸ್ಟೋರ್ ಆಗ್ತಾವ. ಸೊ 6 ಎಲಿಮೆಂಟ್ಸ್ ನ ಸ್ಟೋರ್ ಮಾಡೋದು. ಇದು ಒಂದು ನಿಮ್ದು ಮ್ಯಾಟ್ರಿಕ್ಸ್ ತರ ರಿಪ್ರೆಸೆಂಟ್ ಆಗ್ತದ, ಅಥವಾ ಒಂದು ಟೇಬಲ್ ತರ ರಿಪ್ರೆಸೆಂಟ್ ಆಕೈತಿ. ಸೊ ಅದನ್ನ ಎಕ್ಸಾಂಪಲ್ ಬರ್ದೈತ್ರಿ ಇಲ್ಲಿ ನೋಡ್ರಿ. ಸೊ 0 ಒಂದು ಎಲಿಮೆಂಟು, 01 ನಲ್ಲಿ ಒಂದು ಎಲಿಮೆಂಟು, 02 ದಲ್ಲಿ ಒಂದು ಎಲಿಮೆಂಟು, 10 ಒಳಗಡೆ ಒಂದು ಎಲಿಮೆಂಟು, 11 ಅಲ್ಲಿ 12 ಅಲ್ಲಿ, ಈ ರೀತಿ ನಾವು ಆಕ್ಸೆಸ್ ಮಾಡ್ತೀವಿ. ಫಸ್ಟ್ ಎಲಿಮೆಂಟ್ ಬೇಕಪ್ಪ ಅಂದ್ರೆ ನೀವೇನ್ ಮಾಡ್ಬೇಕ್ರಿ, ಮ್ಯಾಟ್ರಿಕ್ಸ್ ಆಫ್ 00 ಅಂತ ಬರೀಬೇಕು. ಸೆಕೆಂಡ್ ಎಲಿಮೆಂಟ್ ಬೇಕಂದ್ರೆ 01 ಬರೀಬೇಕು. ಥರ್ಡ್ ಎಲಿಮೆಂಟ್ ಬೇಕಂದ್ರೆ 02 ಬರೀಬೇಕು. ಅದೇ ರೀತಿ ಸೆಕೆಂಡ್ ರೋದೊಳಗಡೆ ನೀವು ನಂಬರ್ ಬೇಕಪ್ಪ ಅಂದ್ರೆ 10. ಈ ರೀತಿ ನಾವು ಆಕ್ಸೆಸ್ ಮಾಡಬಹುದು 2 ಡೈಮೆನ್ಷನಲ್ ಅರೇಸ್ ನ. ಓಕೆ. ಸೊ
ಲೆಟ್ ಅಸ್ ಸಿ ಹೌ ಟು ಇದನ್ನ ಟೂ ಡೈಮೆನ್ಷನಲ್ ಅರೇ ಡಿಕ್ಲರೇಷನ್ ನೋಡ್ರಿ. ಡೇಟಾ ಟೈಪ್ ಇರ್ತೈತಿ, ಅರೇ ನೇಮ್ ಇರ್ತೈತಿ, ಇಲ್ಲಿ ರೋಸ್ ಮತ್ತು ಕಾಲಮ್ಸ್ ನ ಸ್ಪೆಸಿಫೈ ಮಾಡ್ತೀರಿ. ಎಕ್ಸಾಂಪಲ್ ಇಂಟ್ ಅನ್ನೋದು ಒಂದು ಡೇಟಾ ಟೈಪ್, ಮ್ಯಾಟ್ರಿಕ್ಸ್ ಇಸ್ ದ ಅರೇ ನೇಮ್, 2 ರೋ ಮತ್ತೆ 3 ಕಾಲಮ್ ನ ಹೇಳ್ತಾ ಇದೀವಿ. ಸೊ ಇದರಲ್ಲಿ ಎಷ್ಟು ಎಲಿಮೆಂಟ್ಸ್ ಹಾಕ್ಬೋದ್ರಿ ನಾವು? ದಟ್ ಯು ಕ್ಯಾನ್ ಕ್ಯಾಲ್ಕುಲೇಟ್ ಬೈ ಮಲ್ಟಿಪ್ಲೈಯಿಂಗ್ ದ ರೋಸ್ ಅಂಡ್ ಕಾಲಮ್ಸ್. ಸೊ 2 into 3 will be 6 elements. ಸೊ ಈ ಒಂದು ಅರೇ ಒಳಗಡೆ ನೀವು 6 ಎಲಿಮೆಂಟ್ಸ್ ನ ಇನಿಷಿಯಲೈಸ್ ಮಾಡಬಹುದು. ಸೊ ದಟ್ ಈಸ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಯು ನೀಡ್ ಟು ಮಲ್ಟಿಪ್ಲೈ ಟು ಗೆಟ್ ದ ನಂಬರ್ ಆಫ್ ಎಲಿಮೆಂಟ್ಸ್. ಕ್ಲಿಯರ್ ವಿತ್ ದಟ್? ಲೆಟ್ ಅಸ್ ಸಿ ಹೌ ಟು ಇನಿಷಿಯಲೈಸ್ ದಟ್. ಸೊ ಇನಿಷಿಯಲೈಸೇಷನ್ ಮಾಡೋದಕ್ಕೆ ಎರಡು ತರ ಇನಿಷಿಯಲೈಸ್ ಮಾಡಬಹುದ್ರಿ. ಫಸ್ಟ್ ಇದು ಒಂದ್ ತರ ಇದೆ ನೋಡ್ರಿ. array of two array of 2 rows and 3 columns ನ ಡಿಕ್ಲೇರ್ ಮಾಡಿ ಇಲ್ಲಿ ಇನಿಷಿಯಲೈಸ್ ಮಾಡ್ತಾ ಇದ್ದೇವೆ. ಓಕೆ, ಸೊ ಅದ್ರೊಳಗೆ ಫಸ್ಟ್ ಇದೇನು ಕೊಟ್ಟಿರಲ್ಲ, ಇದು ನಿಮ್ದು ಫಸ್ಟ್ ರೋ, ದೆನ್ ಕಾಮಾ ಕೊಟ್ಟು ಏನು ಕೊಡ್ತಿರೋದು ನಿಮ್ದು ಸೆಕೆಂಡ್ ರೋ ರೀ. ಸೊ ಇದು ಫಸ್ಟ್ ಎಲಿಮೆಂಟ್ ಎಲ್ಲಿ ಇರ್ತೈತಿ? 0 0 ಒಳಗೆ ಇರ್ತೈತಿ. ಇದು 0 1 ಅಲ್ಲಿ ಇರ್ತೈತಿ, ಇದು 0 2 ಅಲ್ಲಿ ಇರ್ತೈತಿ. 40 will be there in 1 0, 50 will be there in 1 1, 60 will be there in 1 2. Clear with that? Next, how to access the elements? ಸೊ ಈಗ 10 ಆಕ್ಸೆಸ್ ಮಾಡ್ಬೇಕಂದ್ರೆ ನಾ ಹೇಳಿದೆ ಆಲ್ರೆಡಿ, ಎಲ್ಲಿ ಇರ್ತೈತಿ ಅದು? 0 0 ಇರ್ತದೆ. ಸೊ ಎ ಆಫ್ 0 0 ಬರೆದ್ರೆ ನಿಮಗೆ 10 ಬರ್ತೈತಿ. ಅದೇ ರೀತಿ 30, ದೆನ್ 40. ಸೊ ಇದನ್ನ ಬರ್ದಿದ್ದೇವೆ. ಇದು ನಿಮ್ದು ದಿಸ್ ಈಸ್ ಒನ್ ವೇ ಆಫ್ ಇನಿಷಿಯಲೈಸಿಂಗ್. ಓಕೆ, ಅನದರ್ ವೇ ಈಸ್ ಲೈಕ್ ಯು ಕ್ಯಾನ್ ಯೂಸ್ ಓನ್ಲಿ ಒನ್ ಕರ್ಲಿ ಬ್ರೇಸಸ್ ಓನ್ಲಿ. ಬಟ್ ಇಲ್ಲಿ ಏನಾಕೈತಪ್ಪ ಅಂದ್ರೆ ನೀವು ಯಾವ ರೀತಿ ಬರ್ದಿರಿ ಅದು ರೋ ವೈಸ್ ಸ್ಟೋರ್ ಆಕೈತೆ. ಅಂದ್ರೆ ಫಸ್ಟಿಗೆ 10, ದೆನ್ 20, ದೆನ್ 30, then you can see that it is stored row wise 10 20 30 40 50 60 correct ಆಗುತ್ತೆ, but sometimes it may not. So you better to declare it with this method. Okay, now accessing 2D arrays using loops. ಸೊ ಯಾವ ರೀತಿ ಆಕ್ಸೆಸ್ ಮಾಡ್ಬೋದ್ರಿ? ಸೊ ಇಲ್ಲಿ ಆಕ್ಚುಲಿ ನೆಸ್ಟೆಡ್ ಲೂಪ್ಸ್ ಅಂತ ಒಂದು ಮಿಸ್ ಆಯ್ತು ಲೂಪಿಂಗ್ ಸ್ಟೇಟ್ಮೆಂಟ್ ಅಲ್ಲಿ. ನೆಸ್ಟೆಡ್ ಲೂಪ್ ಅಂದ್ರೆ ಏನ್ರಿ? ಫಾರ್ ಎಕ್ಸಾಂಪಲ್ ಈಗ ಒಂದು ಫಾರ್ ಲೂಪ್ ಬರ್ದಿರಿ ನೀವು, ಅದ್ರ ಒಳಗಡೆ ನೀವು ಮತ್ತೊಂದು ಫಾರ್ ಲೂಪ್ ಬರೆದ್ರಿ ಅಂತಂದ್ರೆ ಇದಕ್ಕೆ ನಾವು ನೆಸ್ಟೆಡ್ ಲೂಪ್ ಅಂತ ಕರಿತೀವಿ. ಯಾವ ರೀತಿ ನಾವು ನೆಸ್ಟೆಡ್ ಇಫ್ ಅಂತ ಕಲಿತೀವಿ, ಒಂದು ಇಫ್ ಒಳಗಡೆ ಇನ್ನೊಂದು ಇಫ್ ಬರೆದ್ರೆ ಅದು ನೆಸ್ಟೆಡ್ ಇಫ್ ಅಂತ ಅಂದಿದ್ವಿ. ಸೇಮ್ ವೇ ಲೂಪಿಂಗ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಒಂದು ಲೂಪಿಂಗ್ ಒಳಗಡೆ ಇನ್ನೊಂದು ಲೂಪ್ ಸ್ಟೇಟ್ಮೆಂಟ್ ಬಂದ್ರೆ ಅದಕ್ಕೆ ನೆಸ್ಟೆಡ್ ಲೂಪ್ಸ್ ಅಂತ ನಾವು ಕರಿತೇವಿ. ಓಕೆ, ನೆಸ್ಟೆಡ್ ಲೂಪ್ಸ್ ಟು ಆಕ್ಸೆಸ್ ಆಲ್ ದ ಎಲಿಮೆಂಟ್ಸ್ ಆಫ್ 2 dimensional array ವಿ ಕಾಮನ್ಲಿ ಯೂಸ್ ನೆಸ್ಟೆಡ್ ಲೂಪ್ಸ್. ಸೊ 2 dimensional array ಜೊತೆ ನಾವು ವರ್ಕ್ ಮಾಡ್ಬೇಕಂದಾಗ ನೆಸ್ಟೆಡ್ ಲೂಪ್ಸ್ ನಾವು ಯೂಸ್ ಮಾಡ್ತೀವಿ. ಸೊ ಇಲ್ಲೊಂದು ಎಕ್ಸಾಂಪಲ್ ಬರ್ದಿದೆ. ಸೊ ಇದು ನಿಮ್ದು ಏನ್ರಿ 2 dimensional array, ಹೌದಾ? ಈಗ ಇದನ್ನ ಎಕ್ಸೆಸ್ ಹೆಂಗ್ ಮಾಡೋದಪ್ಪ ಅಂತಂದ್ರೆ ರೋಸ್ ನ ಟ್ರ್ಯಾಕ್ ಮಾಡ್ಲಿಕ್ಕೆ ನಾವು ಐ ನ ಯೂಸ್ ಮಾಡ್ತೀವಿ, ಕಾಲಮ್ಸ್ ನ ಟ್ರ್ಯಾಕ್ ಮಾಡ್ಲಿಕ್ಕೆ ಜೆ ನ ಯೂಸ್ ಮಾಡ್ತೀವಿ. ಓಕೆ, ಸೊ ಐ ಇಸ್ ಈಕ್ವಲ್ ಟು 0, ಯಾಕಂದ್ರೆ ನಿಮ್ದು ಇಂಡೆಕ್ಸ್ 0 ದಿಂದ ಶುರು ಆಕೈತೆ, ಹೌದಾ? ಎಷ್ಟು ರೋಸ್ ಅದಾವ್ರಿ? ಇಲ್ಲಿ 2 ರೋಸ್ ಅದಾವ. ಸೊ ಲೆಸ್ ದೆನ್ 2 ಐ ಪ್ಲಸ್ ಪ್ಲಸ್, ಇದು ನಿಮ್ದು ರೋಸಿಗೆ ರೀ. ನೆಕ್ಸ್ಟ್ ಜೆ ಈಕ್ವಲ್ ಟು 0 ಬಿಕಾಸ್ ಅಗೇನ್ column will also start with 0, right? J. So that is why 0. Less than 3 ಯಾಕಪ್ಪ ಅಂದ್ರೆ ನಿಮ್ದು 3 ಕಾಲಮ್ಸ್ ಅದಾವ. So it will be 0 1 2, this will be 0 1. J plus plus. ಏನ್ ಪ್ರಿಂಟ್ ಮಾಡಂತೀರಿ ನೀವು? A of ij ಪ್ರಿಂಟ್ ಮಾಡಂತೀರಿ, ಹೌದಾ? ಲೆಟ್ ಮಿ ಜಸ್ಟ್ ಶೋ ಯು ದಿಸ್ ಪ್ರೋಗ್ರಾಮ್ ಇನ್ ಡೀಟೇಲ್. ಸೊ ಯಾವ ರೀತಿ ವರ್ಕ್ ಆಕೈತೆ ಅಂತೇಳಿ ನಿಮಗೆ ಈ ಸಲ ತೋರಿಸ್ತೀನಿ ನೋಡ್ರಿ, ಒಂದ್ಸಲ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಡಿ. ಓಕೆ, ಐ ವ್ಯಾಲ್ಯೂ ಏನೈತ್ರಿ? 0 ಇದೆ. ಐ ಲೆಸ್ ದೆನ್ 2, 0 ಲೆಸ್ ದೆನ್ 2, ಹೌದಾ? ಕರೆಕ್ಟಾ? ಸೊ ಒಳಗಡೆ ಹೋಗ್ತೈತಿ. ಜೆ ಏನೈತ್ರಿ? 0 ಐತಿ. ಜೆ ಲೆಸ್ ದೆನ್ 3, 0 ಲೆಸ್ ದೆನ್ 3, ಹೌದು ಕರೆಕ್ಟಾ? ಸೊ ಟ್ರೂ ಇದೆ. ಪರ್ಸೆಂಟೇಜ್ ಡಿ. ಎ ಆಫ್ 0 0, ಎ ಆಫ್ 0 0 ಅಂದ್ರೆ ಯಾವುದು? 10. ಸೊ ಅದೇನಕೈತಿ? ಪ್ರಿಂಟ್ ಆಕೈತಿ. ನೆಕ್ಸ್ಟ್ ಏನಾಗಬೇಕ್ರಿ? ಜೆ ಪ್ಲಸ್ ಪ್ಲಸ್ ಆಕೈತಿ. ಜೆ ಏನಾಕೈತಿ ಈಗ? 1 ಆಕೈತ್ರಿ. ಸೊ 1 ಈಸ್ ಲೆಸ್ ದೆನ್ 3, ಕರೆಕ್ಟಾ? ಟ್ರೂನಾ? ಸೊ ಮತ್ತೆ ವಾಪಸ್ ಇದು ಏನಕೈತ್ರಿ? 0 1 ಆಕೈತಿ. ಐ ಹೋಗುದಿಲ್ಲ, ಅದು ಜೆ ಫಸ್ಟ್ ಇದು ಮುಗಿಬೇಕ್ರಿ. ಸೊ 0 1 ಅಂದ್ರೆ ಯಾವುದು? 20. ಸೊ 20 will be printed. Next j plus plus again. J will become 2 now. 2 less than 3, true. So percentage d print ಮಾಡ್ತೀರಿ 0 2. A 0 2 ಅಂದ್ರೆ ಯಾವ್ದ್ರಿ? 30. So 30 will be printed. Next j plus plus. J ಏನಾತ್ರಿ ಈಗ? 3 ಆತು. 3 is it less than 3? False. So false ಆದಾಗ ಏನಕ್ಕೈತ್ರಿ? I plus plus ಆಕೈತಿ. ಈಗ I ಏನಾತೀಗ? 1 ಆಯ್ತು. So 1 is it less than 2? 1 is it less than 2? ಕರೆಕ್ಟ್, ಟ್ರೂ ಐತ್ರಿ. ಸೊ ಮತ್ತೆ ಒಳಗೆ ಹೋಗೈತಿ. ಜೆ ವಾಪಸ್ 0 ಇನಿಷಿಯಲೈಸ್ ಆಕೈತಿ. 0 ಲೆಸ್ ದೆನ್ 3, ಟ್ರೂ ಐತ್ರಿ. ಸೊ ಪರ್ಸೆಂಟೇಜ್ ಡಿ
I ವ್ಯಾಲ್ಯೂ ಏನೈತಿ ಈಗ 1 ಐತಿ, J ವ್ಯಾಲ್ಯೂ 0 ಐತ್ರಿ. A of 1 0, A of 1 0 is 40, so 40 will be printed. ಹೌದ್ರಿ, ಇದು ಪ್ರಿಂಟ್ ಎಫ್. ಇಲ್ಲಿ ಜೆ ಲೂಪ್ ಫೇಲ್ ಆದಾಗ ಪ್ರಿಂಟ್ ಎಫ್ ಸ್ಲಾಶ್ ಎನ್ ಕರ್ಸರ್ ಇಲ್ಲಿ ಇರ್ತೈತಿ, ಸ್ಲಾಶ್ ಎನ್ ಅಂದ್ರೆ ಇಲ್ಲಿ ಬರ್ತೈತ್ರಿ. ಇಲ್ಲಿ ಬಂದ ಮೇಲೆ ಇದು ಐ ಪ್ಲಸ್ ಪ್ಲಸ್ ಹೋಗಿರ್ತೈತಿ. ಓಕೆ, ಸೊ ಐ ಪ್ಲಸ್ ಪ್ಲಸ್ ಆದ್ಮೇಲೆ 1 ಆಯ್ತು. ಈಗ ನಿಮ್ಗೆ 1 ಎಲಿಮೆಂಟ್ ಬಂತ್ರಿ. ಜೆ ಪ್ಲಸ್ ಪ್ಲಸ್ ಮಾಡ್ರಿ, 1 ಲೆಸ್ ದೆನ್ 3. ಸೊ ಎ ಆಫ್ 1 1 1 1 ಒಳಗಡೆ ಯಾವ ಎಲಿಮೆಂಟ್ ಐತ್ರಿ? 50. ಮತ್ತೆ 1 2 60. 1 3 3 ಇದು ಫೇಲ್ ಆಕೈತಿ, ಮತ್ತೆ ಮ್ಯಾಲ ಹೋಗೈತ್ರಿ. ಐ 2 ಆಕೈತಿ, 2 ಲೆಸ್ ದೆನ್ 2 ಇದು ಫೇಲ್ ಆಕೈತಿ. ಸೊ ಹೊರಗಡೆ ಬರ್ತೈತಿ, ಲೂಪಿಂದ ಹೊರಗಡೆ ಬಂದ್ಬಿಡ್ತದ. 3 3 ಇದೇನ್ ಔಟರ್ ಲೂಪ್ ಐತ ನಾ ಹೇಳಿದೆ, ಅದು ಔಟರ್ ಲೂಪ್ ಇದಕ್ಕೆ ಸಂಬಂಧಪ್ಪ ಅಂದ್ರೆ ರೋಗ್ ಸಂಬಂಧ. ಇನ್ನರ್ ಲೂಪ್ ಈಸ್ ಕಾಲಮ್. Okay, clear with that? So this is how your looping statements work. Okay, so let us see some of the common mistakes. What we do is we will assume that index starts from 1. So ಇದು ಒಂದು assumption ನಾವು ಮಿಸ್ಟೇಕ್ ಮಾಡ್ತೀವ್ರಿ. ಇಂಡೆಕ್ಸ್ ನಮ್ದು ಯಾವಾಗಲೂ 0 ದಿಂದ ಶುರು ಆಕೈತಿ. ಕನ್ಫ್ಯೂಸಿಂಗ್ ಸೈಜ್ ಅಂಡ್ ಲಾಸ್ಟ್ ಇಂಡೆಕ್ಸ್. ಸೈಜ್ ಬೇರೆ ರೀ, ಸೈಜ್ 5 ಐತಪ್ಪ ಅಂದ್ರೆ ಇಂಡೆಕ್ಸ್ ನಿಮಗೆ 4 ಮಟ ಇರ್ತೈತಿ. that is the confusion we all people will have. ಆಕ್ಸೆಸಿಂಗ್ ಔಟ್ಸೈಡ್ ದ ಅರೇ. ಆಕ್ಸೆಸಿಂಗ್ ಔಟ್ಸೈಡ್ ದ ಅರೇ ಅಂತಂದ್ರೆ ಏನ್ರಿ, ಇಲ್ಲಿ ನೀವು 10 ಎಲಿಮೆಂಟ್ಸ್ ಬರೆಯೋದು, ಅಲ್ಲಿ 11ನೇ ಎಲಿಮೆಂಟ್ ಆಕ್ಸೆಸ್ ಮಾಡೋದು. ದಟ್ ಇಸ್ ರಾಂಗ್, ರೈಟ್? ಯು ಕ್ಯಾನ್ ಆಕ್ಸೆಸ್ ಟಿಲ್ 9 ಓನ್ಲಿ, ಯು ಕೆನಾಟ್ ಆಕ್ಸೆಸ್ ಮೋರ್ ದನ್ ದಟ್. ಸೊ ಆಕ್ಸೆಸಿಂಗ್ ಔಟ್ಸೈಡ್ ದ ಅರೇ. ಮಿಕ್ಸಿಂಗ್ ಡೇಟಾ ಟೈಪ್ಸ್. ಅದು ಅರೇ ಏನ್ರಿ, ಅರೇ ನಿಮ್ದು ಸೇಮ್ ಡೇಟಾ ಟೈಪ್ ಇರಬೇಕು, ಅದ್ರೊಳಗಡೆ ಹೋಗಿ ಮಿಕ್ಸ್ ಡೇಟಾ ಟೈಪ್ ಮಾಡಂಗಿಲ್ಲ. ಓಕೆ, ನೆಕ್ಸ್ಟ್. ಸೊ ದೋಸ್ ಆಲ್ ಥಿಂಗ್ಸ್ ಯು ನೀಡ್ ಟು ರಿಮೆಂಬರ್. And now let us see one example here. So this is one example. stdio.h ಎದಕ್ಕೆ ಬರಿತೀವಪ್ಪ? ಇದು ಹೆಡರ್ ಫೈಲ್. ಅದ್ರೊಳಗಡೆ ಏನೇನು ಅದಾವ್ರಿ? ಪ್ರಿಂಟ್ ಎಫ್ ಮತ್ತೆ ಸ್ಕ್ಯಾನ್ ಎಫ್ ಡೆಫಿನಿಷನ್ ಐತೆ ಅದರಲ್ಲಿ. ಸೊ ಅದಕ್ಕೆ ನಾವು ಹೆಡರ್ ಫೈಲ್ ಬರಿತೀವಿ. ಮೇನ್ ಇಸ್ ಅವರ್ ಎಕ್ಸಿಕ್ಯೂಷನ್ ಪಾಯಿಂಟ್. ಸೊ ಇಲ್ಲಿ ನಾವು ಏನ್ ಮಾಡ್ತಾ ಇದೀವಿ, ಮಾರ್ಕ್ಸ್ ಅನ್ನೋ ಒಂದು ಅರೇನ ಇನಿಷಿಯಲೈಸ್ ಮಾಡ ಅಂತೀವಿ ವಿತ್ 5 ಎಲಿಮೆಂಟ್ಸ್. ಸೊ 5 ಎಲಿಮೆಂಟ್ಸ್ ಅದಾವು. ಅದ್ರಲ್ಲಿ ನಾವು ಪ್ರಿಂಟ್ ಎಫ್ ಮಾಡಂತೇವೆ. ಫಸ್ಟ್ ಮಾರ್ಕ್ ಈಕ್ವಲ್ಸ್ ಟು ಪರ್ಸೆಂಟೇಜ್ ಡಿ. ಏನ್ ಪ್ರಿಂಟ್ ಮಾಡಂತೀರಿ ನೀವು? ಮಾರ್ಕ್ಸ್ ಆಫ್ 0. ಮಾರ್ಕ್ಸ್ ಆಫ್ 0 ಅಂದ್ರೆ ಯಾವುದು? 80. ಥರ್ಡ್ ಮಾರ್ಕ್ ಈಕ್ವಲ್ ಟು ಪರ್ಸೆಂಟೇಜ್ ಡಿ. ಮಾರ್ಕ್ಸ್ ಆಫ್ 2 ಅಂತಂದ್ರೆ ಏನ್ರಿ? 0 1 2. ದಿಸ್ ಈಸ್ ಯುವರ್ ಮಾರ್ಕ್ಸ್ ಆಫ್ 2. ದೆನ್ ಮಾರ್ಕ್ಸ್ ಆಫ್ 4 is what? Marks of 4 is 85. So this will give you 80, this will give you 90, and this will give you 85. Okay, hope that is clear. Let us see one more example. No, it is the same example. Sorry, it is repeated. Hope I am clear with this. ಇದರಲ್ಲಿ ನಾವು 1 dimensional array ನೋಡಿದ್ವಿ, 2 dimensional array ಕೂಡ ನೋಡಿದ್ವಿ. 2 dimensional array ಬಂದಾಗ ನಿಮ್ದು 2 ಲೂಪ್ಸ್ ಬರ್ತಾವ್ರಿ. I ನು ಬರ್ತೈತಿ ಮತ್ತೆ J ನು ಬರ್ತೈತಿ. I will be indicating the row, J will be indicating the column. Okay, let us see the MCQs on this. Which is the correct declaration of an integer array containing 10 elements? ಸೊ ಇದರಲ್ಲಿ ಅರೇದು ಡಿಕ್ಲರೇಷನ್ ಕೇಳ್ತಾ ಇದಾರೆ ಅವರು. ಅರೇ ಡಿಕ್ಲರೇಷನ್ ಹೆಂಗ್ ಮಾಡ್ತೀವಿ ನಾವು? ಡೇಟಾ ಟೈಪ್ ಕೊಡ್ತೇವಿ, ಅರೇ ನೇಮ್ ಕೊಡ್ತೇವಿ, ಅದಾದ್ಮೇಲೆ ಬ್ರಾಕೆಟ್ ಅಲ್ಲಿ ಸೈಜ್ ಕೊಡ್ತೀವಿ. ಹೌದಾ? ಬ್ರಾಕೆಟ್ ಎಲ್ಲಿ ಐತ್ರಿ? ಇಲ್ಲಿ. ಸೊ ಇಲ್ಲಿದೆ. ಹೌದಾ? ಅರೇ ಅಂತ ವರ್ಡ್ ಬರುವುದಿಲ್ಲ. ಇಲ್ಲಿ ಸ್ಕ್ವೇರ್ ಬ್ರಾಕೆಟ್ ಐತಿ, ಇಲ್ಲಿ ಸ್ಕ್ವೇರ್ ಬ್ರಾಕೆಟ್ ಇಲ್ಲ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಒನ್, ವಾಟ್ ಈಸ್ ದ ಫಸ್ಟ್ ಇಂಡೆಕ್ಸ್ ಆಫ್ ಎನ್ ಅರೇ ಇನ್ ಸಿ? ಫಸ್ಟ್ ಇಂಡೆಕ್ಸ್ ಯಾವ್ದ್ರಿ? 0 ವಿಲ್ ಬಿ ದೇರ್. ಓಕೆ, then what is the last index of an int a of 10? A of 10 ಅಲ್ಲಿ last index ಏನಿರ್ತದೆ ಅಂತ ಕೇಳಿದಾರೆ ಅವರು. ಓಕೆ, ಲಾಸ್ಟ್ ಇಂಡೆಕ್ಸ್ ಇಸ್ 9. 0 to 9 ಇರ್ತೈತಿ. How many elements are present in int a of 3, a of 3 and 4? So ಇದರಲ್ಲಿ ಎಲಿಮೆಂಟ್ಸ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ? You can multiply that, so it will be 12 elements, right? So 12 is the right answer. What is the output? So ಇಲ್ಲಿ ಒಂದು ಪ್ರೋಗ್ರಾಮ್ ಕೊಟ್ಟಾರ್ರಿ ಅವರು. array of 5 elements, 5 elements ಅದಾವು. a of 3 ಕೇಳ್ತಾ ಇದಾರೆ ಅವರು. 0 1 2 3 means a of 3 is 40. So 40 is the answer. Hope you understood the basic concept of array and the how to access one dimensional array, two dimensional array, how to access the elements, how to declare them, how to initialize them. Hope you understood. So that's all you need to remember in this topic. In the next topic, we will try to do some more operations on array, and then we will also start with the last concept of this module is strings. We will try to understand them, and we will try to complete the module in the next video. Okay, so if you are new to my channel, click on the subscribe button and also click on the bell icon to get the new notification of the future videos. I'm going to see you in the next video. Till then, take care. Thank you for watching.